ಹಾಗೇನಾದರೂ ಹೇಳಿದ್ರೆ ನಾವು ಅನ್ಕೊಂಡಿರೋ ಕೆಲಸ ಸರ್ವನಾಶ ಆಗೋಗುತ್ತೆ. ಇನ್ನೊಂದು ಸಾರ್ತಿ ನಿಮಗೆ ಹೇಳ್ತಿದ್ದೀನಿ, ರಶ್ಮಿ ಮದುವೆಗೆ ನೀವಿಬ್ರು ಬರೋ ಹಾಗಿಲ್ಲ. ನಾನು ನಿಮ್ಮನ್ನು ಕಳಿಸೋಲ್ಲ ಅಂತ ಹೇಳಿ ಶಿವು ಹತ್ರ ಕೆಟ್ಟವನು ಅಂತ ಅನ್ನಿಸ್ಕೊಳ್ಳೋದಿಲ್ಲ. ನೀವಾಗೆ ಬರೋದಿಲ್ಲ ಅಂತ ಅವನಿಗೆ ಹೇಳಬೇಕು. ಮದುವೆ ಎಲ್ಲ ಮುಗಿದ ಮೇಲೆ ನೀವಿಬ್ರು ಎಲ್ಲಿಗೆ ಬೇಕಾದರೂ ಹೋಗಿ ಸಾಯಿರಿ, ನಾನು ಕೇಳಲ್ಲ. ಶಿವು, ಹೇಳು ಶಿವು. ನಾನು ನಿಮ್ಮ ಮನೆ ತಗೋ ಹೊಂಟಿದ್ದೆ, ಮನೇಲಿದ್ದೀರಮ್ಮವ? ವಯಸ್ಸಾದ ಮೇಲೆ ಮನೆ ಬಿಟ್ಟು ಎಲ್ಲಿಗೂ ಹೋಗ್ತೀನಿ. ನಡು ಮನೆಯಿಂದ ದೇವ್ರ ಮನೆ, ದೇವ್ರ ಮನೆಯಿಂದ ನಡು ಮನೆ, ಇಷ್ಟೇ ನನ್ನ ಕಾಯಕ. ಮಾವ, ಊರ್ ದೇವ್ರ ಮಾವ ನೀವು. ಕುಂಚಾಕ್ದಲ್ಲಿ ಮೂರ್ ಲೋಕದಾಗೂ ಏನೇನ್ ನಡೀತೈತೆ ಅಂತ ಹೇಳೋ ಶಕ್ತಿ ನಿಮ್ಗೈತೆ. ಅಂದಂಗೆ ಮದುವೆ ಬಗ್ಗೆ ಮಾತಾಡೋದಿತ್ತು, ಅದಕ್ಕೆ ನಿಮ್ಮ ಮನೆಗೆ ಬರೋಮ್ಮ ಅಂತ ಫೋನ್ ಮಾಡಿದೆ. ಓ ಶಿವು, ನೀನು ಫೋನ್ ಮಾಡಿ ಬರ್ಬೇಕೇನೋ? ಇದು ನಿನ್ನ ಮನೆ, ಯಾವಾಗ ಬೇಕಾದ್ರೂ ಬಾ. ಸರಿ ಕಣ್ ಮಾವ, ಹಂಗಾರೆ ನಾ ಬರ್ತೀನಿ. ಹಾಂ, ಒಳ್ಳೇದಾಗ್ತದೆ. ಸರಿ ಮಾವ. ನೋಡ್ರಮ್ಮಿ, ಮದುವೆ ವಿಷಯಕ್ಕೋಸ್ಕರ ಶಿವು ಮನೆಗೆ ಬರ್ತಿದ್ದಾನೆ. ಅವನೆದ್ರಿಗೆ ನೀವೇನಾದರೂ ಬಾಲ ಬಿಚ್ಚಿದ್ರೋ ಬಾಲ ಕಟ್. ಹೋಗ್ರಿ. ಅತ್ತೆ, ಹಾಗೊಂದ್ ವೇಳೆ ನಮ್ಮ ಮಾವ ಮಿಲ್ಟ್ರಿ ಮಾದಪ್ಪ ಅವ್ರು ಒಪ್ಪಿಲ್ಲ ಅಂದ್ರೆ ನನ್ ಗತಿ ಅಷ್ಟೇನಾ? ಅದ್ಯಾಕವ ಹಂಗಂತ್ಯ? ನಿಮ್ಮ ಅತ್ತೆ ಆಗೋಳು ನಾನಿನ್ನೂ ಬದುಕೇ ಇದ್ದೀನಿ. ನನ್ನ ಮಗ ಪಾಪ ಚಿಕ್ಕ ವಯಸ್ಸಿಂದ ಅವ್ರ ಅಪ್ಪನ್ ತಾವು ಬೈಸ್ಕೊಂತಾನೆ ಬಂದೈತೆ. ಅಮ್ಮನ ಕೈ ತುತ್ತು ತಿನ್ನೋದ್ಕಿಂತ ಹೆಚ್ಚಾಗಿ ಅಪ್ಪನ ಒದೆನೆ ತಿಂದೈತೆ. ಈಗ ನಮ್ ಟೈಮು, ಅವ್ರ ಅಪ್ಪನ್ ತಾವು ಮಾತಾಡ್ಬೇಕು, ಮಾತಾಡ್ತೀನಿ. ಒಪ್ಲಿಲ್ಲ ಅಂದ್ರೆ ನಾನೇ ಮುಂದೆ ನಿಂತು ಇಬ್ರಿಗೂ ಮದ್ವೆ ಮಾಡಿಸ್ತೀನಿ. ಅದು ನಮ್ ಶಿವು ತಂಗಿ ರಶ್ಮಿ ಮದ್ವೆ ಓಡಾಟ ನಡೆದೈತೆ. ಆ ಮದ್ವೆ ಮುಗಿದ್ ಮಾರನೇ ದಿನಾನೇ ಮಾರಿಗುಡಿ ದೇವಸ್ಥಾನದಾಗೆ ಇವ್ರಿಬ್ರು ಮದ್ವೆ ಮಾಡಿಸ್ತೀನಿ. ಇನ್ಮ್ಯಾಗೆ ನೀವೇ ನಮ್ ಬೀಗ್ರು, ಇವಳೇ ನಮ್ ಸೊಸೆ. ಇದು ನಾ ಕೊಡ್ತೀರ ಮಾತು. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ವೆಲ್ಕಮ್. ಅದು ವೆಲ್ಕಮ್ ಅಲ್ಲ, ವೆಲ್ಕಮ್. ಕಮ್. ಅಪ್ಪ ರಾಣಿ, ಎಷ್ಟು ರಶ್ ಇತ್ತಲ್ವಾ? ಅದಕ್ಕೆ ಇರೋದು ಒಂದೇ ಮಿಲ್ ಅಲ್ವಾ, ಅದಕ್ಕೆ ಹಂಗೆ. ಮನೆಯಲ್ಲ ಅರಿಶಿನ ಶಾಸ್ತ್ರ ಅಂದಕ್ಕೆ ಇಷ್ಟು ಬೇಗ ಬಿಸ್ಕೊಟ್ಟವ್ರೆ, ಇಲ್ಲಾಂದ್ರೆ ಇನ್ನೂ ಲೇಟ್ ಆಗಿರೋದು. ಮಾವಯ್ಯ, ಏನ್ ಮಾವಯ್ಯ ನೀವು ಮನೇಲಿ ಮದ್ವೆ ಇಟ್ಕೊಂಡು ಕುಡ್ಕೊಂಡು ಬಂದಿದ್ದೀರಲ್ಲ? ನಾವು ಏನು ಹೇಳೋದು ಅದಕ್ಕೆ? ಊರ್ ಜನ ಎಲ್ಲ ನೋಡಿದ್ರೆ ಏನ್ ಅನ್ಕೊಳಕ್ಕಿಲ್ಲ. ಚೆನ್ನಾಗ್ ಬಿಡು, ಅಣ್ಣ ನೋಡ್ದ ಅಂದ್ರೆ ಹೊಂದ್ಕೊಳಕ್ಕಿಲ್ವಾ ಹೇಳು? ಮಾವಯ್ಯ, ನೀವು ನೊಂದ್ಕೊಂಡು ಕುಡಿತಿದ್ದೀರಾ ಅನ್ನೋದಕ್ಕೆ ಯಾವ ಕಾರಣನೂ ಇಲ್ಲ. ಮಗಳು ಮದ್ವೆ ಮಾಡ್ಬೇಕು ಅಂತ ಎಷ್ಟೋ ಹೆತ್ತೋರ್ ಮನೆ ಬಯಕೆ ಅಲ್ವಾ? ಈಗ ಕಾರ್ಯ ನಿಮ್ಮನೇಲಿ ನಡೀತಿದೆ ಮಾವಯ್ಯ. ಇಂಥ ಸಂದರ್ಭದಲ್ಲೂ ನೀವು ಕುಡಿಬೇಕಾ ಹೇಳಿ? ನೀವೇನೇ ಹೇಳಿದ್ರು ತಪ್ಪಾಯ್ತು ಅನ್ನೋದೇ ನನ್ನ ಬಾಯಲ್ಲಿ ಬರೋದು ಅಷ್ಟೆ. ರಾಣಿ, ಬಾಯ್ ಹಿಡ್ಕೊ. ಹೌದಪ್ಪ, ಅದೇ ಹುಡುಗ. ಅವ್ನ ನಡತೆ ಬಗ್ಗೆ ನಿನ್ನ ಹತ್ರ ಮಾತಾಡ್ಬೇಕಿತ್ತು. ಪ್ರಶಾಂತ್ ಅವ್ರ ನಡತೆ ಬಗ್ಗೆನಾ? ಏನ್ ಹೇಳುತ್ತೆ? ಹುಡುಗನ್ ನಡತೆ ಪ್ರಶಾಂತ್ ಅವ್ರ ನಡತೆ ಬಗ್ಗೆ ಏನಂತ ಹೇಳುತ್ತೆ? ಆ ಹುಡುಗ ಒಳ್ಳೆಯವನಲ್ಲಪ್ಪ.
ಅಂದ್ರೆ ಬರೀ ಒಳ್ಳೆಯವನಲ್ಲಪ್ಪ, ದೇವ್ರಂತ ಮನುಷ್ಯ, ಗುಣದಲ್ಲಿ ಅಪರಂಜಿ ಹಿಂದೆ. ಹೌದು ಶಿವು, ಎಷ್ಟು ಹುಡುಕಿದ್ರು ಅಂತ ದೇವ್ರಂತ ಮನುಷ್ಯ ಎಲ್ಲೂ ಸಿಗಲ್ಲ. ಒಂದು ಚೂರು ಕೆಟ್ಟ ಬುದ್ಧಿ ಇಲ್ವಂತೆ. ಈಗೆಲ್ಲ ಕೈ ತುಂಬ ದುಡಿಯೋ ವಿದ್ಯಾವಂತರೇ ಮೊಬೈಲಲ್ಲಿ ಜೂಜಾಡೋದು, ಬೀಡಿ ಸಿಗರೇಟ್ ಸೇದೋದು, ದಿನ ಕುಡಿಯೋದು ಹೀಗೆಲ್ಲ ಮಾಡ್ತಾರೆ. ಆದ್ರೆ ನಮ್ ಪ್ರಶಾಂತು ಆ ಕಡೆ ತಲೆನೂ ಹಾಕಲ್ವಂತೆ. ನಿಜ ಹೇಳ್ತೀನಿ ಶಿವು, ಅಂತ ಹುಡುಗ ನೀನ್ ಹೇಳ್ದಂಗ್ ನಾವೆಲ್ಲಿ ಹುಡುಕಿದ್ರು ಸಿಗ್ತಾ ಇರ್ಲಿಲ್ಲ. ಆ ಹುಡುಗನ ಜೊತೆ ನಮ್ಮ ರಶ್ಮಿ ಜೀವನ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಶಿವು. ಅಂತ ಗಂಡು ನಿನ್ ಮನೆ ಅಳಿ ಆಗಕ್ಕೆ 100 ಜನ್ಮಕ್ ಪುಣ್ಯ ಮಾಡಿರ್ಬೇಕು ಶಿವು. ಆಹಾ, ನನ್ನ ತಂಗಿ ಗಂಡನ ಬಗ್ಗೆ ನೀವೆಲ್ಲ ಹೊಗಳೋದನ್ನ ಕೇಳಿಸ್ಕೊತಿದ್ರೆ ನಂಗೆ ಏಟ್ ಖುಷಿ ಐತೈತೆ ಗೊತ್ತೇನತ್ತೆ. ದಿಟ್ಟವಾಗ್ಲೂ ಸಾತ್ ಕಾಣಿಸ್ತೈತೆ. ಮದುವೆ ವಿಷಯನೇ ಮಾತಾಡೋ ಮಾತ ಬಂದೆ. ಮಾವ ಎಲ್ಲ ಬರುತ್ತೆ ಇಲ್ಲೇ ಅವ್ರೆ ಬಂದೆ. ಏನು ಹಣೆ ಬರನೇ ಇದು, ಇವಾಗ ಏನು ಮಾಡೋದೋ ಗೊತ್ತಾಗ್ತಿಲ್ಲ. ಅನ್ಯಾಯವಾಗಿ ಆ ಹುಡುಗ ಒಳ್ಳೆಯವನು ಅಂತ ಶಿವು ಮುಂದೆ ಸುಳ್ಳು ಹೇಳ್ಬಿಟ್ನಲ್ಲೇ. ನನ್ನ ಕಂದನ ನಾನೇ ಬಾವಿಗೆ ತಳ್ಳೋಂಗಾಗೋಯ್ತಲ್ಲೇ ಸುಶೀಲ. ಮೆಲ್ಲಗ್ ಮಾತಾಡು, ಇವಾಗ ಏನು ಮಾತಾಡ್ಬೇಡ. ಬಾ ಒಳಗೋಗೋಣ. ಅವ್ರು ಬೇರೆ ನೋಡ್ಬಿಟ್ಟಿದ್ದಾರೆ. ನಮ್ಮಿಬ್ಬರನ್ನ ಅದು ಏನ್ ಮಾಡ್ತಾರೋ ಏನು.